ಪ್ರಿಯ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಇದೀಗ ದೊಡ್ಡ ಟ್ವಿಸ್ಟ್ ಆಗಿದೆ. ಫ್ಯಾಮಿಲಿ ವೀಕ್ನಲ್ಲಿ ಎಲ್ಲಾ ಸ್ಪರ್ಧಿಗಳ ಕುಟುಂಬ ಸದಸ್ಯರು ಮನೆಗೆ ಭೇಟಿ ನೀಡಿ ಭಾವುಕ ಕ್ಷಣಗಳನ್ನು ಸೃಷ್ಟಿಸಿದ್ದಾರೆ. ಈ ವಾರ ಯಾವುದೇ ಸಾಮಾನ್ಯ ಕ್ಯಾಪ್ಟನ್ಸಿ ಟಾಸ್ಕ್ ಇಲ್ಲದೆ ಬದಲಾಗಿ ಸ್ಪರ್ಧಿಗಳ ಕುಟುಂಬ ಸದಸ್ಯರೇ ಮುಂದಿನ ಕ್ಯಾಪ್ಟನ್ ಯಾರು ಎಂಬುದನ್ನು ವೋಟಿಂಗ್ ಮೂಲಕ ನಿರ್ಧರಿಸಿದ್ದಾರೆ. ಹೌದು, ಬಹುತೇಕ ಕುಟುಂಬ ಸದಸ್ಯರು ಗಿಲ್ಲಿ ನಟ ಅವರನ್ನೇ ಕ್ಯಾಪ್ಟನ್ ಆಗಿ ಬಯಸಿದ್ದರಿಂದ ಕೊನೆಗೂ ಗಿಲ್ಲಿಯವರು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಇದು ಗಿಲ್ಲಿ ಅವರಿಗೆ ಮೊದಲ ಬಾರಿಗೆ ಕ್ಯಾಪ್ಟನ್ಸಿ ಲಭಿಸಿದ್ದು, ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಜೋಶ್ನಲ್ಲಿ ಸೆಲೆಬ್ರೇಟ್ ಮಾಡುತ್ತಿದ್ದಾರೆ. ಗಿಲ್ಲಿ ಅವರ ಕಾಮಿಡಿ, ರೋಸ್ಟಿಂಗ್ ಮತ್ತು ಮನರಂಜನೆಗೆ ಫ್ಯಾನ್ಸ್ ತುಂಬಾ ಖುಷಿ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಇಲ್ಲಿ ಒಂದು ತಮಾಷೆಯ ಟ್ವಿಸ್ಟ್ ಕೂಡ ಇದೆ. ಕ್ಯಾಪ್ಟನ್ ಆದ ತಕ್ಷಣ ಗಿಲ್ಲಿಯವರು ಕ್ಯಾಪ್ಟನ್ ರೂಮ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡುತ್ತಾ ಜೋಶ್ನಲ್ಲಿ ಮೈಕ್ ಸರಿಯಾಗಿ ಧರಿಸದೆ ಹೋಗಿದ್ದಾರೆ. ಇದು ಬಿಗ್ ಬಾಸ್ ಮನೆಯ ಮೂಲಭೂತ ನಿಯಮದ ಉಲ್ಲಂಘನೆ. ಬಿಗ್ ಬಾಸ್ ತಕ್ಷಣ ಸೂಚನೆ ನೀಡಿದ್ದಾರೆ. ಮನೆಯ ಸದಸ್ಯರು ಜೋರಾಗಿ ಕೂಗಿ ಗಿಲ್ಲಿಯನ್ನು ತಮಾಷೆ ಮಾಡಿದ್ದಾರೆ. ಗಿಲ್ಲಿಯವರು ಸಖತ್ ರಗಡ್ ಲುಕ್ನಲ್ಲಿ ಕ್ಯಾಪ್ಟನ್ ಆಗಿ ಕಾಣಿಸಿಕೊಂಡಿದ್ದು, ಆದರೆ ಈ ಸಣ್ಣ ಎಡವಟ್ಟು ಅವರ ಮೊದಲ ದಿನವನ್ನೇ ಫನ್ ಫಿಲ್ ಮಾಡಿದೆ. ಈ ವಾರ ಎಲಿಮಿನೇಷನ್ ಇಲ್ಲ, ಕೇವಲ ಫ್ಯಾಮಿಲಿ ಭಾವನೆಗಳು ಮತ್ತು ಈ ಹೊಸ ಕ್ಯಾಪ್ಟನ್ ಆಯ್ಕೆಯೇ ಹೈಲೈಟ್. ಗಿಲ್ಲಿಯವರು ಈಗ ಕ್ಯಾಪ್ಟನ್ ಆಗಿ ಮನೆಯನ್ನು ಹೇಗೆ ನಡೆಸುತ್ತಾರೆ? ಅವರ ರೂಲ್ಸ್ ಹೇಗಿರುತ್ತವೆ? ಇನ್ನಷ್ಟು ಡ್ರಾಮಾ ಬರುತ್ತದೆಯೇ? ನೋಡೋಣ. ಬಿಗ್ ಬಾಸ್ ಕನ್ನಡ 12 ಇನ್ನೂ ಜೋರಾಗಿದೆ. ಅಭಿಮಾನಿಗಳೇ, ನಿಮ್ಮ ಫೇವರೇಟ್ ಗಿಲ್ಲಿ ಕ್ಯಾಪ್ಟನ್ ಆದದ್ದಕ್ಕೆ ಖುಷಿಯಾ? ಕಾಮೆಂಟ್ನಲ್ಲಿ ಹೇಳಿ.